ನನ್ನ ಆತ್ಮೀಯ ಗೆಳೆಯ ಸರ್ ಅವರೇ, ಆತ್ಮೀಯರಾಗಿರ್ತಕ್ಕಂಥ ಷಣ್ಮುಖಪ್ಪ ಅವರೇ, ಡಾಕ್ಟರ್ ಚೌಡಿ ಅವರೇ, ಬಳೆಗಾರ್ ಸರ್ ಅವರೇ, ಸಹೋದರಿ ಅವರೇ, ಕೆಲವರ ಹೆಸರು ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆಯ ಎದುರುಗಡೆ ಕೂತಿರ್ತಕ್ಕಂಥ ಯಾವತ್ತು ಮುರುಗನ ಗ್ರಾಮದ ವಿವಿಧ ಸಮಾಜದ ಸಂಘಟನೆಗಳ ಸಹೋದರ ಸಹೋದರಿಯರೇ, ಸದಾ ಗದ್ದಲ ಮಾಡ್ತಾ ಇರ್ತಕ್ಕಂಥ ಮಕ್ಕಳು, ಇದು ಒಂಥರ ಹೆಂಗದಪ್ಪ ಅಂದರೆ ಈ ಸಂಜೆ ಕಾರ್ಯಕ್ರಮ ನಿಮಗೆಲ್ಲರಿಗೂ ಹೇಳೋದಲ್ಲ, ಇವ್ರಿಗೆ ಹೇಳೋದು ಅಲ್ಲ. ಇವ್ರನ್ನ ಸುಮ್ಮನೆ ಕೂಡಿಸೋದ್ರೆ ಕಪ್ಪೆ ತೂಕ ಮಾಡಬೇಕು. ಕಪ್ಪೆ ತೂಕ ಮಾಡೋದು ಎಷ್ಟು ಕಷ್ಟನೋ ಮಕ್ಕಳನ್ನ ಸುಮ್ಮನೆ ಕೂಡಿಸೋದು ಅಷ್ಟೇ ಕಷ್ಟ. ಅದಕ್ಕೆ ದಯಮಾಡಿ ಎಲ್ಲರೂ ಒಂದು ಅರ್ಧ ಗಂಟೆ ನನ್ನ ಕಡೆ ಗಮನ ಇಟ್ಟರೆ ನನಗೆ ಗೊತ್ತಿರೋ 4 ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾರೆ. ಇವತ್ತಿನ ದಿವಸ ಗದಗ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು, ತಾಲೂಕಾ ಶರಣ ಸಾಹಿತ್ಯ ಪರಿಷತ್ತು, ಕದಳಿ ವೇದಿಕೆ ಮತ್ತು ಈ ದೇವಾಂಗ ಸಮಾಜ ಹಾಗೂ ಇನ್ನಿತರ ಎಲ್ಲ ಸಂಘಟನೆಗಳು ಸೇರಿ ಆದ್ಯ ವಚನಕಾರ ಜೇಡ ದಾಸಿಮಯ್ಯನವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಷ್ಟೊತ್ತನ ಮಕ್ಕಳು ಭರತನಾಟ್ಯ ಮಾಡಿದರು, ವಚನಗಳನ್ನು ಪ್ರಸ್ತುತಪಡಿಸಿದರು. ನನ್ನ ಅರ್ಧ ದಿವಸ ಮಕ್ಕಳು ಮಾಡಿಬಿಟ್ಟಿದ್ದಾವೆ, ಸಂತೋಷ. ಆದರೂ ಕೂಡ ನಾನು ಸುಮಾರು 120 ಕಿಲೋಮೀಟರ್ ಬಂದಿದ್ದೀನಿ. ಗೆಳೆಯ 70 ಅವಕಾಶದ ಮೇರೆಗೆ ಈ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಯಾವುದೋ ಕಾರಣದಿಂದ ತಪ್ಪಿಸಿಕೊಂಡಿದ್ದೆ. ನನಗೆ ಈ ಸರಿ ಬರಲೇಬೇಕು ಅಂತ ತುಂಬ ಕಟ್ಟುನಿಟ್ಟಾಗಿ ಹೇಳಿದ್ರಿಂದ ಬಂದಿದ್ದೀನಿ. ಒಂದು ಅರ್ಧ ಗಂಟೆ ನನ್ನ ಮಾತುಗಳನ್ನು ಆಲಿಸ್ತೀನಿ. ಬಹಳ ಸಂತೋಷ ಆಗ್ತದೆ. ಈ ಶರಣ ಪಾವನ ತಾಣವಾಗಿರ್ತಕ್ಕಂಥ ಮುರುಗನ ಗ್ರಾಮದೊಳಗೆ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಬಹಳ ಖುಷಿಯಾಗಿದೆ. ಒಂದು ಸ್ವಲ್ಪ ನನಗೆ ಬೇಸರ ಶಕ್ತಿ ಏನಂದ್ರೆ, ನಾನೂರೊಳಗೆ ನಾನು ಪರಿಚಯ ಮಾಡ್ಕೊಳ್ಳೋದಾಗಿರಲ್ಲ ಅಂತ. ನಾನು ಎಲ್ಲೋ ಬೇರೆ ಕಡೆಯಿಂದ ಬಂದಿದ್ರೆ ನಾನು ಪರಿಚಯ ಮಾಡೋದು ಸರಿ ಆಯಿತು. ನನ್ನೂರು ನಾನು ಇದೇ ಊರನ್ನಾಗಿ ಇನ್ನೊಬ್ಬರ ಕಡೆಯಿಂದ ಪರಿಚಯ ಮಾಡ್ಕೊಳ್ಳೋದು ಬಂತಲ್ಲ ಅಂತ. ಆದರೆ ಅನಿವಾರ್ಯ, ಯಾಕಂದ್ರೆ ಸುಮಾರು ವರ್ಷ ಆಯಿತು ಊರು ಬಿಟ್ಟು. SSLC ಆದಮೇಲೆ ಮುರುಗನ್ ಬಿಟ್ಟವರು ತಿರ್ಗಾ ಇವತ್ತು ಬರ್ತಾ ಇದ್ದೀನಿ ಮುರುಗನಕ್ಕೆ. ತಿರುಗಿ ಸೇವೆನೂ ಮುಗಿತು, ರಿಟೈರ್ಮೆಂಟ್ ಆಯಿತು, ಎಲ್ಲ ಆಯಿತು. ಅನಿವಾರ್ಯ ಕಷ್ಟದ ಕರೆಗೆ ಹೋಗ್ಬಿಟ್ಟು ಹೋಗಿರ್ತವೆ. ಇಂಥ ಪ್ರಸಂಗಗಳಲ್ಲಿ ಬಂದಾಗ ಮಾತ್ರ ನಾವು ಪರಸ್ಪರ ಪರಿಚಯ ಆಗ್ತೀವಿ ಅನ್ನುವಂಥದ್ದೇ ಒಂದು ಸಮಾಧಾನದ ಸಂಗತಿ. ಆದ್ಮೇಲೆ ದಾಸಿಮಯ್ಯನವ್ರ ಬಗ್ಗೆ ಮಾತಾಡೋಕ್ಕಿಂತ ಪೂರ್ವದಲ್ಲಿ ನಾನೊಂದಷ್ಟು ಈ ವಚನ ಸಾಹಿತ್ಯ ಮತ್ತು ವಚನಕಾರ ಸಂಕ್ಷಿಪ್ತದಲ್ಲಿ ಹೇಳ್ತೇನೆ, ಬಹಳ ದೀರ್ಘ ಹೋಗಿಲ್ಲ, ಅದು ಸಮಯನೂ ಇಲ್ಲ. ಯಾಕಂದ್ರೆ ನಾವು ಮಾಸ್ತರ್ಗಳು ನಮ್ಮ ಮಾತು ಶುರು ಮಾಡಿದ್ರೆ 2 ಆಗಬೇಕು, ಗಂಟೆ ಆಗಬೇಕು, ಇಲ್ಲ 1 ಗಂಟೆನ ಆಗಬೇಕು, ಅಲ್ಲಿ ಕೂಡ ಕೊಡೋದಿಲ್ಲ ನಾವು. ಅದು ಈಗ ಅದಕ್ಕೆ ಅವಕಾಶ ಇಲ್ಲ. ಆ ಸಮಯ ಸಂದರ್ಭ ನೋಡಿಕೊಂಡು ನಾನು ಮಾತಾಡ್ತೀನಿ. 12ನೇ ಶತಮಾನ ಸುಮಾರು 1000 ವರ್ಷಗಳ ಹಿಂದಿನ ಅವಧಿ ಇದು. ಕರ್ನಾಟಕದೊಳಗೆ ಒಂದು ಸುವರ್ಣ ಕಾಲ, ಅದು ಬಂಗಾರ ಬಿತ್ತಿ ಬಂಗಾರ ಬೆಳೆದಂಗೆ ಅಂತಲ್ಲ, ಅಂದ ಕಾಲ. ಸುಮಾರು 1000 ವರ್ಷಗಳ ಇತಿಹಾಸವನ್ನ 10 ನಿಮಿಷ 20 ನಿಮಿಷದಲ್ಲಿ ಹೇಳಕ್ಕೆ ಸಾಧ್ಯ. ಸಮುದ್ರದನ್ನ ನಾನು ಕಮ್ಮಿಗೆ ತುಂಬಿಕೊಡ್ತೀನಿ ಅಂತ ಹೇಳಿದಾಗ ಒಂದು 100 ವರ್ಷಕ್ಕೆ ಒಂದು 10 ನಿಮಿಷ ಅಂತ ಹೇಳಿದ್ರು ನನಗೆ ಸುಮಾರು ಒಂದು 100 ನಿಮಿಷ ಬೇಕು, ಅಂದ್ರೆ 1.5 ಗಂಟೆ ಬೇಕು. ಅಷ್ಟು ತಾಳ್ಮೆ ನಿಮಗೂ ಇಲ್ಲ. ಅದನ್ನು ಇನ್ನಷ್ಟು ಕಡಿಮೆ ಮಾಡಿ ಒಂದಷ್ಟು ವೇಗವಾಗಿ ಹೋಗ್ತೇನೆ. ಈ 12ನೇ ಶತಮಾನ ಇದೆಯಲ್ಲ, ಅಲ್ಲಿ ಹೇಳಿದೆ ಇದು ಸುವರ್ಣ ಕಾಲ ಅಂತ. ಯಾಕೆ ಸುವರ್ಣ ಕಾಲ ಅಂತ ನಾವು ಕರಿತೀವಿ ಅಂತಂದ್ರೆ, ಶಿವಶರಣರು ಸಮಾಜಮುಖಿ ಜೀವಿಗಳು, ನಾವೆಲ್ಲ ಸಂಸಾರಮುಖಿ ಜೀವಿಗಳು. ಹಾಗಂತ ಅವ್ರಿಗೆ ಸಂಸಾರ ಇದ್ದಿಲ್ಲ ಅಂತ ಏನಿಲ್ಲ, ಅವ್ರಿಗೂ ಸಂಸಾರ ಇತ್ತು. ಸಂಸಾರದಲ್ಲಿ ಇದ್ದುಕೊಂಡೇ ಆ ಸಂಸಾರ ಸಾಗವನ್ನ
ಮಾಡಿದಂತ ಜೀವಿಗಳು. ಪುಣ್ಯ ಬಾಲಿಯ ಮಹಾಂತ ಶಿವಗಳು ಹೇಳಿದರು, ಸಂಸಾರಗಳು ಸದ್ಗತಿ ಉಂಟು ಕೇಳುವುದನ್ನೇ ಬಸವಾದಿ ಪ್ರಮುಖರಿಗೆ ಇದ್ದಿಲ್ವೇ? ಬಸವಾದಿಗೆ ಪ್ರಮುಖರಿಗೆ ಸಂಸಾರ ಇದ್ದಿಲ್ಲೇನು? ಬಸವಣ್ಣನ ಹೋದ್ರೆ ಇಬ್ಬರು ಹೇಳಿದ್ರಲ್ಲ, ಆದರೂ ನಾವು ಬಸವಣ್ಣವರನ್ನ ದೇವರು ಅಂತೀವಿ, ಪೂಜಿಸ್ತೀವಿ. ಯಾಕೆ ಪೂಜಿಸ್ತೀವಿ? ಇವತ್ತು ದಾಸಿಮಯ್ಯವರ ಜಯಂತಿಯನ್ನ ಮಾಡ್ತೀವಲ್ಲ, ಯಾಕೆ ಜಯಂತಿ ಮಾಡ್ತೀವಿ ನಾವು? ಯಾಕೆ ಮಾಡಬೇಕು? ಇಂಥವ್ರು ಎಷ್ಟೋ ಜನ ಹುಟ್ಟಿದ್ದಾರೆ, ಸತ್ತಿದ್ದಾರೆ, ಎಲ್ಲರೂ ಬಿಟ್ಟು ಇವ್ರ ಯಾಕೆ ಜಯಂತಿ ಮಾಡ್ತೀವಿ? ಮತ್ತು ಅವರೇ ಇವರ ಮಾಡ್ಬೇಕಂತ ಏನ್ ಭೇದ ಭಾವದ? ನಾವು ಅದನ್ನು ತಪ್ಪು ಮಾಡ್ತೀವಿ. ದಾಸಿಮಯ್ಯ ಜಯಂತಿಯನ್ನ ದೇವಾಂಗ ಸಮಾಜದವ್ರು ಮಾಡಬೇಕು, ಕಿತ್ತೂರು ರಾಣಿ ಸಂಗಮ ಜಯಂತಿಯನ್ನ ಪಂಚಮಸಾಲಿ ಸಮಾಜದವ್ರು ಮಾಡಬೇಕು, ಸಂಗೊಳ್ಳಿ ರಾಣಿ ಜಯಂತಿಯನ್ನ ಕುರುಬ ಸಮಾಜ ಮಾಡಬೇಕು. ನಾವು ಏನ್ ಮಾಡ್ತೀವಿ? ಅವರನ್ನ ಹಿಡಿದಿರ್ತೀವಿ, ನಮ್ಮ ಸಮಾಜಕ್ಕೆ ಅವ್ರನ್ನ ಮಿತಗೊಳಿಸ್ತೀವಿ. ತಪ್ಪದು. ದಾಸಿಮಯ್ಯ ಕೇವಲ ಈ ದೇವಾಂಗ ಸಮಾಜಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ. ಚೆನ್ನಮ್ಮ ಕೇವಲ ಪಂಚಮಸಾಲಿ ಸಮಾಜಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ. ಅವರು ಜಾತ್ಯಾತೀತರು, ಕಾಲಾತೀತರು, ವರ್ಣನಾತೀತರು, ಅತೀತರು. ಅವರನ್ನು ನಾವು ಹತ್ರ ತಂದು ಸಣ್ಣವರು ಮಾಡ್ತಾ ಇದ್ದೀವಿ. ಮಾಡಬಾರ್ದು. ದೇವಾಂಗ ಸಮಾಜದವರು ಅಷ್ಟೇ ಮಾಡ್ಬೇಕಂತಿದ್ದೀರಾ ದಾಸಿಮಯ್ಯ ಜಯಂತಿಯನ್ನ? ಇಲ್ವಲ್ಲ, ಎಲ್ಲರೂ ಸೇರಿ ಮಾಡಬೇಕು, ಎಲ್ಲರೂ ಸಂಬಂಧ ಪಟ್ಟಂತ ಒಂದು ಸಂದರ್ಭ ಇದು. ನಾನು ಆಗ್ಲೇ ಹೇಳಿದಾಗೆ ನಮ್ಮ ವಚನಕಾರರು ಏನಪ್ಪ ಅಂದ್ರೆ, ಅವರು ಸಮಾಜಮುಖಿಗಳಾಗಿದ್ದರಿಂದ, ಸಮಾಜ ಜೀವಿಗಳಾಗಿದ್ದರಿಂದ ನಾವು ಅವರನ್ನ ದೈವತ್ವ ಅಥವಾ ದೇವರು ಅಂತಲೇ ಭಾವಿಸಿದ್ದೀವಿ. ಹೀಗಾಗಿ ನಾವು ಎಲ್ಲರೂ ಅವರನ್ನ ಸ್ಮರಿಸಲೇಬೇಕು, ಪೂಜಿಸಲೇಬೇಕು. ಬಸವಣ್ಣನವರು ಹೇಳಿದರು, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಇದಕ್ಕಿಂತ ದೊಡ್ಡ ಮಾತು ಬೇಕೇನ್ರಿ? ನಾವು ಬಸವಣ್ಣವ್ರನ್ನ ದೇವರು ಅಂತ ಪೂಜಿಸ್ತೀವಿ ನಿಜ. ಅವರೇ ಹೇಳಿದ್ರು, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಅವ ಶಿವಭಕ್ತ ಎಷ್ಟೇ ಇರಲಿ, ಭಕ್ತ ಶ್ರೀಗಳ ವಯಸ್ಸಲ್ಲಿ ತುಂಬಾ ಸಣ್ಣವನಾಗಿದ್ರು ಕೂಡ ಇವತ್ತು ಅವನನ್ನು ಪೂಜಿಸ್ತಾ ಇಲ್ವಾ? ಅದಕ್ಕೆ ಯಾರು ಶಿವಭಕ್ತನಾಗಿರ್ತಾನೆ ಅವನ ನಿಜವಾದ ಹಿರಿಯ. ಹಿರಿತನಕ್ಕೆ ವಯಸ್ಸು ಮುಖ್ಯ ಆಗುವುದಿಲ್ಲ, ಜೀವನದಲ್ಲಿ ಇರ್ತಕ್ಕಂಥ ಅನುಭವ ಮುಖ್ಯ ಆಗ್ತದೆ ಅನ್ನುವಂಥದ್ದನ್ನ ಶರಣರು ತಿಳಿಸಿದರು. ಹಾಗಾದ್ರೆ ಶರಣರ ವಚನಗಳಲ್ಲಿ ನಮಗೆ ಸಿಗುವಂತದ್ದು ಏನು ಹೂರ್ಣ ಸಿಗ್ತದೆ? ನಾನು ಹಾಗೆ ಹೇಳಿದೆ, ಅವರು ಸಮಾಜಮುಖಿ ಅಂತ. ನಾನು ಪದೇ ಪದೇ ಅದನ್ನು ಪುನರಾವರ್ತನೆ ಮಾಡ್ತೀನಿ ಅಂತ. ಸಮಾಜಮುಖಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ತಮ್ಮಷ್ಟೆಲ್ಲ ಬದುಕಿಲ್ಲ ಅವರು. ನಮಗೆ ಬುದ್ಧಿವಾದ ಹೇಳಿದ್ರು, ನಮಗೆ ತಿಳುವಳಿಕೆ ಹೇಳಿದ್ರು, ಹೇಗೆ ಬದುಕಬೇಕು, ಹೇಗೆ ಜೀವನ ಮಾಡಬೇಕು, ಹಾಗೆ ಭಕ್ತಿಯನ್ನು ಹೇಗೆ ಆಚರಣೆ ಮಾಡಬೇಕು, ದಾನ ಧರ್ಮಾದಿಗಳನ್ನು ಹೇಗೆ ಮಾಡಬೇಕು, ಇದನ್ನೆಲ್ಲ ಈ ಸಮಾಜಕ್ಕೆ ಕಲಿಸಿಕೊಟ್ಟವರು ನಮ್ಮ ಶರಣರು. ಇದೇ ದಾಸಿಮಯ್ಯ ಹೇಳೋ ಹಾಗೆ ನಾವು ಅನ್ಕೋತೀವಿ, ಇದು ನನ್ನದು, ಇದು ನನ್ನದು, ನನ್ನದು, ನನ್ನದು. ಏನಿದೆ ನಮ್ಮದು ಅಂತಂದು? ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯದ ನೆನೆವ ಕುನ್ನಿಗಳ ನೇನೆಂಬೆ ರಾಮನಾಥ ಅಂತ ದಾಸಿಮಯ್ಯ ತಮ್ಮ ವಚನದಲ್ಲಿ ಹೇಳ್ತಾರೆ. ದಾಸಿಮಯ್ಯನ ವಚನಗಳಂತೂ ಹಾಗೆ ಸರ್ ಹೇಳಿದರು ಭಟ್ಟಿಯವರು, ಬರೀ 176 ವಚನಗಳು ನಮಗೆ ಲಭ್ಯ ಆಗಿದ್ದಾವೆ ದಾಸಿಮಯ್ಯನವರು. ಆದ್ರೆ ಅವನ ಸಂಖ್ಯೆ ದೃಷ್ಟಿಯಿಂದ ನೋಡೋದು ಬೇಡ, ಅವು 1076ಕ್ಕಿಂತಲೂ ಮಿಗಿಲಾದ ವಚನಗಳು. ಜೀವನದ ಯಾವ ಭಾಗವನ್ನು ಬಿಟ್ಟಿಲ್ಲ ಅವರು. ಸಂಸಾರ, ದಾಂಪತ್ಯ, ಕಾಯಕ, ವೃತ್ತಿ ಪ್ರತಿಯೊಂದನ್ನು ಎಳೆಯಾಗಿ ಸಮಾಜಕ್ಕೆ ಬಿಟ್ಟುಕೊಟ್ಟಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ. ಕಾಯಿಕ ನಿಷ್ಠನೇ ನಮ್ಮ ಶರಣರ ಪ್ರಮುಖವಾದ ಒಂದು ಅಂಶ. ಕಾಯಕ ಅಂದ್ರೆ ಸ್ವಲ್ಪ ವಿಚಾರ ಮಾಡಬೇಕು. 3 ಅಕ್ಷರದವಲ್ಲಿ ಕಾಯಕ. ಕಾಯ ಅಂದ್ರೆ ದೇಹ, ಕಾಯ ಅಂದ್ರೆ ದೇಹ, ಕ ಅಂದ್ರೆ ಕರ್ಮ. ಈ ದೇಹ ಇರೋದೇ ಕರ್ಮ ಅಂದ್ರೆ ಕೆಲಸ ಮಾಡೋದಕ್ಕೆ ದುಡಿಬೇಕು. ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಬಸವಣ್ಣ. ದುಡಿಬೇಕು, ಪ್ರತಿಯೊಬ್ಬರು ದುಡಿಬೇಕು. ದುಡಿದು ಯಾರು ದುಡಿಯೋದಿಲ್ವೋ, ಬೈಬಲ್ನಲ್ಲಿ, ಕ್ರೈಸ್ತ ಧರ್ಮದ ಬೈಬಲ್ನಲ್ಲಿ ಒಂದು ಮಾತು ಬರ್ತದೆ, ದುಡಿಯಲಾರದವನಿಗೆ ಉಣ್ಣುವ ಹಕ್ಕಿಲ್ಲ. ಯಾರು ದುಡಿಯೋದಿಲ್ಲ ಅವನು ಊಟ ಮಾಡುವ ಹಕ್ಕೇ ಇಲ್ಲ ಅಂತ. ಹಂಗಂತ ವಯಸ್ಸಾದ ಮುದುಕರು, ಅನಾರೋಗ್ಯ ಇರ್ತಕ್ಕಂಥವ್ರು ದುಡಿಲಿಲ್ಲ, ಅವ್ರು ಊಟ ಹಾಕಬಾರದು ಅಂತಲ್ಲ. ದೇಹದಲ್ಲಿ ಶಕ್ತಿ ಇದ್ದಾಗ, ದುಡಿಯುವ ಚೈತನ್ಯ ಇದ್ದಾಗ ದುಡಿದೆ ಹೋದ್ರೆ ಅಂಥವ್ರಿಗೆ ಊಟ ಮಾಡೋ ಹಕ್ಕಿಲ್ಲ ಅನ್ನೋದನ್ನ ಬೈಬಲ್ನಲ್ಲಿ ಹೇಳ್ತಾರೆ. ಅದನ್ನೇ ಆ 12ನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದ್ರು. ನಾವು ಕಾಯಕ ಎಲ್ಲಿ ಮಾಡ್ತೀವಿ
ಅಲ್ಲಿ ಕೈವಾಸ ಸಿಗ್ತದೆ, ಕಾಯಕ ನಿಷ್ಠೆ. ಹಾಗಾದ್ರೆ ಬಹಳಷ್ಟು ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಬೇಕಾಗಿಲ್ಲ ಜೀವನ ಅರ್ಥ ಮಾಡ್ಕೊಳ್ಳಿಕ್ಕೆ, ಸಂಕ್ಷಿಪ್ತ ಸಾಕು. ನಾವು ಯಾಕೆ ಬಸವಣ್ಣವರನ್ನ ಶರಣರಾದ ಕೂಡಲೇ ಅವರನ್ನ ಯಾಕೆ ಮೊದಲು ನೆನಪಿಸ್ತೀವಿ ಅದು ಸರ್ ಒಂದ್ಸರಿ ಅದೇನ್ ಮಾಡೋದು ಮಾಡಬೇಡಿ ಸರ್ ಪ್ಲೀಸ್. ಒಂದೆರಡನೇ ಟೈಮ್ ತಗೊಂಡ್ರೆ ಅದೇನ್ ಮಾಡೋದು ಮಾಡಿ ಮುಗಿಸ್ಬಿಡ್ರಿ. ನೀವು ಓಡಾಡಿದ ಮಕ್ಕಳು ಇನ್ನೂ ನೋಡಕ್ ಶುರು ಮಾಡ್ತಾರೆ ಅಂದ್ಬಿಡ್ತಾರೆ ಅವರು. ನಮ್ಮ ಮಗಳ ಇಷ್ಟ ನಾವು ಸುಮ್ ಕುಂಸ ದೊಡ್ಡದಾಗಿ ನಿಮಗೆ ಹೇಳಿ ಬಸವಣ್ಣ